ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಸರ್ಕಾರಿ ನೌಕರರ ಸಂಘ ಭವನದ ಸಭಾಂಗಣದಲ್ಲಿ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪರವರ ಸಂಪಾದಕತ್ವದಲ್ಲಿ ಮೂಡಿಬಂದಿರುವ ಕುವೆಂಪು ವಿಚಾರ ಕ್ರಾಂತಿ ಪುಸ್ತಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ, ಜಸ್ಟಿಸ್ HN ನಾಗಮೋಹನ್ ದಾಸ್, ಡಾಕ್ಟರ್ ಚಿದಾನಂದಗೌಡ, ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಬಿ ರಾಜಶೇಖರ ಮೂರ್ತಿ, ಶ್ರೀಹರಿ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೋವುಗಳಲ್ಲಿ ಸುಖವ ಉಂಡವರು ಅಮರ ಜೀವಿಗಳು ಈ ನಾಡ ಬಡವರು, ಬರುತ್ತೇವೆ 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 ಬರುತ್ತೇವೆ. ಬೆವರ ಬುದ್ಧಿಯ ಕಟ್ಟಿ ಒತ್ತಿ ಇಟ್ಟವರು, ಮೃತ್ಯು ರಾಜನಿಗಾಗಿ ಮನೆಯ ಕೊಟ್ಟವರು, ಬರುತ್ತೇವೆ 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 ಬರುತ್ತೇವೆ. ಸಾವು ನೋವುಗಳಲ್ಲಿ ಸುಖವ ಉಂಡವರು ಅಮರ ಜೀವಿಗಳು ಈ ನಾಡ ಬಡವರು, ಬರುತ್ತೇವೆ 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 ಬರುತ್ತೇವೆ. ನಮ್ಮ ರಾಷ್ಟ್ರಕವಿ, ವಿಶ್ವಕವಿ ಕುವೆಂಪು ಅವರ ವಿಚಾರಧಾರೆಯನ್ನ ಸಂವಿಧಾನ ಓದು ಅಭಿಯಾನ ನಡೆಸುವ ರೀತಿಯಲ್ಲೇ ನಡೆಸಬಾರ್ದು ಅಂತೇಳಿ ಚರ್ಚೆ ಮಾಡಿ ನಮ್ಮ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರನ್ನೇ ಕೇಳೋಣ ಅಂತ ಹೇಳಿ ಅವರನ್ನು ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಸಮಕಾಲೀನ ಸಂದರ್ಭದಲ್ಲಿ, ಅದರಲ್ಲೂ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಧಾರೆ ಜನಮಾನಸದಲ್ಲಿ ಬಿತ್ತಲೇಬೇಕು, ಹಾಗಾಗಿ ಖಂಡಿತ ಮಾಡೋಣ ಅಂತ ಹೇಳಿ ಅವರು ಕೈ ಜೋಡಿಸಿ ಬರಗೂರು ರಾಮಚಂದ್ರಪ್ಪ ಸಂಪಾದಕತ್ವದ ಕುವೆಂಪು ವಿಚಾರ ಕ್ರಾಂತಿ ಇವತ್ತು ನಮ್ಮ ಕೈಗೆ ಬರಲಿಕ್ಕೆ ಕಾರಣವಾಗಿದೆ. 1972 ಆಗಸ್ಟ್ 15ರಲ್ಲಿ, ಅಂದರೆ 53 ವರ್ಷಗಳ ಹಿಂದೆ ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಹೇಳ್ತಾರೆ. ಅಂದರೆ ಸ್ವಾತಂತ್ರ್ಯ 25ನೇ ವರ್ಷದ ರಜತೋತ್ಸವ ಆಚರಿಸುವ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಹೇಳ್ತಾರೆ, ಬಂಧುಗಳೇ, ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ, ಜಾತಿ ಮತಗಳ ಭೇದ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ತೊಡೆದು ಹಾಕಿದ್ದೇವೆ, ಉಳ್ಳವರ ಇಲ್ಲವದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ, ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ. ಬಂಧುಗಳೇ ಹೇಳ್ತಾರೆ, ಅಕ್ಷರಸ್ಥರನ್ನಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ. ನಮ್ಮ ದೇಶವನ್ನ ಕುಂಭಮೇಳದ ಹೆಸರಲ್ಲಿ ಅವೈಚಾರಿಕ ಶಿಕ್ಷಣ ನೀಡುವ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ವೈಚಾರಿಕ ಶಿಕ್ಷಣ ಎಷ್ಟು ಮುಖ್ಯ, ಎಷ್ಟು ಪ್ರಸ್ತುತ ಅನ್ನೋದನ್ನ ಗಮನಕ್ಕೆ ತಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಜಾಗೃತನಾಗಲು ಪ್ರೇರಕ ಶಕ್ತಿಯಾಗಿದ್ದರು.
ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಯವರನ್ನ ನಾವು ಕರೆಯೋದಕ್ಕೆ ಕಾರಣ ಇದೆ. ಮುಖ್ಯಮಂತ್ರಿಯವರು ಅನ್ನೋದು ಒಂದು ನಿಮಿತ್ತ ಅಂತ ಅಷ್ಟೇ ಭಾವಿಸ್ಕೊಂಡಿದ್ದೇನೆ. ಅವರು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಟಂಥವರು. ಕುವೆಂಪು ಅವರು ಏನು ಮೂಢನಂಬಿಕೆಯನ್ನು ವಿರೋಧಿಸ್ತಾ ಇದ್ರೋ ಆ ಮೂಢನಂಬಿಕೆಯ ವಿರೋಧಿಯಾಗಿದ್ದಂಥವರು. ಕಾರ್ ಮೇಲೆ ಕಾಗೆ ಕೂತಾಗಲೂ ಸಹ ಅದನ್ನು ಸಮರ್ಥಿಸಿಕೊಂಡಂಥವರು. ಇದೆಲ್ಲ ಗೊತ್ತಿದೆ, ಮಾಧ್ಯಮದವರು ಅದನ್ನೆಲ್ಲ ಹೆಚ್ಚು ವಿಜೃಂಭಿಸಿದ್ದು ಉಂಟು ಆ ಕಾಲದಲ್ಲಿ. ಹಾಗಾಗಿ ಯಾರು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ನೇತಾರರನ್ನು ಕರೀಬೇಕು ಅಂದಾಗ ನಮಗೆ ಮೊದಲು ಹೊಳೆದದ್ದೇನೆ ಮುಖ್ಯಮಂತ್ರಿಯವರು. ಅವರು ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಬಂದಿದ್ದು ಅಷ್ಟೇ ಅಲ್ಲ, ಭಾಳ ವಿಶೇಷ ಅಂದರೆ 5 ಗಂಟೆಗೆ ಇನ್ನೊಂದು ನಿಮಿಷ ಇದ್ದಾಗಲೇ ಅವರು ಬಂದರು ಅಲ್ಲಿ. ಹಂಪನ ಅವರು ಕುವೆಂಪು ಅವರ ಶಿಷ್ಯರು. ಈಗ ಇರುವ ನಮ್ಮ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಹಿರಿಯ ಜೀವಿ ಯಾರು ಅಂದರೆ ಡಾಕ್ಟರ್ ಹಂಪನ ಅವರೇನೇನೆ. ಕುವೆಂಪು ಅವರ ಶಿಷ್ಯರು, ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವರು. ಅವರು ಕರೆದಾಗ ಒಂದೇ ಮಾತು ಹೇಳಿದರು, 2 ಕಾರಣಕ್ಕೂ ನಾನು ಬರ್ತೇನೆ, ಒಂದು ಕುವೆಂಪು ಶಿಷ್ಯ, ನಿಮಗೆ ಮಿತ್ರ, ಅದಕ್ಕಾಗಿ ಬರ್ತೇನೆ ಅಂತ ಬಂದಿದ್ದಾರೆ. ನಾಗಬೋಧ ದಾಸ್ ಅವರು ವಕೀಲರಾಗಿದ್ದ ಕಾಲದಿಂದ ನನಗೆ ಆತ್ಮೀಯರು. ಅವರು ನಮ್ಮ ಸಂಕಷ್ಟಗಳಿಗೆ ಏನಾದರೂ ಬಂದಾಗ ಕೋರ್ಟಲ್ಲಿ ನನ್ನಂಥವ್ರಿಗೆ ಭಾಳ ಸ್ಪಂದಿಸಿದಂಥವ್ರು ಅವರು. ಈಗ ಸಂವಿಧಾನ ಓದು ಮುಖಾಂತರವಾಗಿ ಕರ್ನಾಟಕದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂತಹ ಮುಖ್ಯಸ್ಥರು ಅವರು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಚಿದಾನಂದ ಗೌಡ ಅವರು ಕುವೆಂಪು ಅವರ ಅಳಿಯರು, ಅವರ ಪುತ್ರಿ ಬರಬೇಕಾಗಿತ್ತು, ಬಂದಿಲ್ಲ. ಆದರೆ ಆ ಕುಟುಂಬವನ್ನು ಪ್ರತಿನಿಧಿಸಿದ್ದಷ್ಟೇ ಅಲ್ಲದೆ ಇದನ್ನು ಸಂಪಾದನೆ ಮಾಡಬೇಕು ಅಂತ ಅಂದಾಗ, ಸಂಪಾದನೆ ಅಂದರೆ ಪುಸ್ತಕದ ಸಂಪಾದನೆ, ಹಣದ ಸಂಪಾದನೆ ಅಲ್ಲ, ಅದನ್ನು ಮಾಡಬೇಕು ಅಂತ ಅಂದಾಗ ಅದಕ್ಕೆ ಭಾಳ ಮನಃಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಟ್ಟಂಥವರು ಚಿದಾನಂದ ಗೌಡರು ಮತ್ತು ತಾರಣಿ ಚಿದಾನಂದ ಗೌಡ ಅವರು. ಇಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಸಂಪಾದಕತ್ವದಲ್ಲಿ ಸಿದ್ಧವಾಗಿರುವಂಥ ಜನಪ್ರಕಾಶನ ಪ್ರಕಟಗೊಳಿಸಿರ್ತಕ್ಕಂತಹ ಕುವೆಂಪು ವಿಚಾರ ಕ್ರಾಂತಿ ಅನ್ನುವಂಥ ಪುಸ್ತಕವನ್ನು ಜನಾರ್ಪಣೆ ಮಾಡತಕ್ಕಂಥದ್ದು. ನಾನು ಬಿಡುಗಡೆ ಅಂತ ಹೆಸರಿಟ್ಟಿಲ್ಲ, ಇದಕ್ಕೆ ಲೋಕಾರ್ಪಣೆ ಅಂತಲೂ ಹೆಸರಿಟ್ಟಿಲ್ಲ. ಜನಾರ್ಪಣೆ ಅನ್ನುವ ಹೆಸರನ್ನು ಪ್ರಜ್ಞಾಪೂರ್ವಕವಾಗಿಯೇ ನಾನು ಬಳಸ್ತಾ ಇದ್ದೇನೆ. ಯಾಕೆಂದರೆ ಜನಗಳಿಗೆ ತಲುಪಬೇಕು, ಇದು ಜನಗಳಿಗೆ ಅರ್ಪಿಸ್ತಕ್ಕಂಥದ್ದು. ನಾವು ದೇವ್ರಿಗೆ ಅರ್ಪಿಸ್ತೀವೋ ಬಿಡ್ತೀವೋ, ಆದರೆ ಜನಕ್ಕೆ ಅರ್ಪಿಸ್ಬೇಕು ನಾವು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಬಹಳ ಮುಖ್ಯ. ಹಾಗಾಗಿ ಜನರಿಗೆ ಅರ್ಪಿಸುವ ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರನ್ನ ಕುರಿತ ಈ ಕೃತಿಯ ಸ್ವರೂಪವನ್ನು ಕುರಿತು ಸಂಪಾದಕನಾಗಿ ಒಂದು 4 ಮಾತನ್ನು ಆಡಬೇಕಾದದ್ದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇನೆ. ಇದೊಂದು ಉದ್ದೇಶಬದ್ಧವಾದ ಕೃತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಕುವೆಂಪು ಅವರ ಶ್ರೇಷ್ಠ ಲೇಖನಗಳನ್ನು ಇಲ್ಲಿ ಸಂಕಲಿಸಿದ್ದೀರಾ ಅಂತ ಯಾರಾದರೂ ವಿಮರ್ಶಕರು ಕೇಳಿಬಿಟ್ಟರು ಅಂತ ಮೊದಲೇ ನಿರೀಕ್ಷಣಾ ಜಾಮೀನು ತಗೋತಿದ್ದೀನಿ ನಾನು. ಏಕೆ ಅಂತಂದರೆ ಇದು ಕುವೆಂಪು ಅವರ ಶ್ರೇಷ್ಠ ಲೇಖನಗಳು ಯಾವ್ಯಾವು ಅಂತ ಹುಡುಕಿ ಸಂಕಲಿಸಿದ್ದೇವೆ ಅಂತ ಅಲ್ಲ, ಆದರೆ ಇಲ್ಲಿರೋವೆಲ್ಲ ನಿಜವಾಗೂ ಶ್ರೇಷ್ಠ ಲೇಖನಗಳಿಗೆ, ಸಾಮಾಜಿಕವಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಲೇಖನಗಳು. ಕುವೆಂಪು ಅವರ ವಿಶೇಷ ಏನು ಅಂದರೆ, ಏಕಕಾಲಕ್ಕೆ ಅವರು ಸಾಮಾಜಿಕತೆ, ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆಗಳನ್ನು ಮೇಳೈಸಿದಂತಹ ಒಂದು ಬಹಳ ದೊಡ್ಡ ಪ್ರತಿಭೆ ಅದು. ಅವರ ಆಧ್ಯಾತ್ಮಿಕತೆ ಇದೆಯಲ್ಲ, ಬಹಿರಾಡಂಬರದ ಒಂದು ಪೂಜೆ ಅಲ್ಲ, ಅದು ಪೂಜೆಗೆ ವಿರುದ್ಧವಾಗಿರತಕ್ಕಂಥದ್ದು ಅವರ ಆಧ್ಯಾತ್ಮಿಕತೆ. ಧರ್ಮ ಮತ್ತು ಧಾರ್ಮಿಕತೆ ಇವೆರಡರ ನಡುವೆ ಒಂದು ವ್ಯತ್ಯಾಸ ಇದೆ. ಧರ್ಮ ಅನ್ನೋದು ಸಾಂಸ್ಥಿಕವಾದದ್ದು, ಧಾರ್ಮಿಕತೆ ಸಾಂಸ್ಥಿಕವಲ್ಲ, ಅದೊಂದು ಅನುಭವ, ಅದೊಂದು ಭಾವ. ಬೇಡ್ರ ಕಣ್ಣಪ್ಪನ ಥರ, ಶಬರಿ ಥರ ಅಂಥದ್ದೊಂದು ಆಧ್ಯಾತ್ಮಿಕತೆಯನ್ನು, ಸಾಮಾಜಿಕತೆಯನ್ನು, ವೈಚಾರಿಕತೆಯನ್ನು ಏಕಕಾಲಕ್ಕೆ ಮೇಳೈಸಿಕೊಂಡಿರುವಂಥ ಮಹಾನ್ ಪ್ರತಿಭೆ ಕುವೆಂಪು ಅವರು. ಅಂಥ ಲೇಖನಗಳನ್ನು ಇಲ್ಲಿ ನಾವು ಆರಿಸಿಕೊಂಡಿದ್ದೇವೆ ಈ ಸಂದರ್ಭದ ಒಳಗಡೆ. ಇಂಥ ಸಂದರ್ಭದಲ್ಲಿ ಸಾಮರಸ್ಯವನ್ನು, ಸೌಹಾರ್ದತೆಯನ್ನು ಸಾರುವುದಕ್ಕೆ ಸರ್ವಧರ್ಮಗಳ ಸಾರವಾದ ಉದಾರ ದರ್ಶನ ಬೇಕು ಅಂತ ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ. ನಿರಂಕುಶಮತಿಗಳಾಗಿ ಅಂತ ಕರೆ ಕೊಟ್ಟಿದ್ದು ಇಲ್ಲಿ ಅನೇಕರಿಗೆ ಗೊತ್ತಿದೆ, ಅದರ ಚರಿತ್ರೆ ಹೇಳಕ್ಕೆ ಹೋಗೋದಿಲ್ಲ ನಾನು. ನಿರಂಕುಶಮತಿ ಅಂದರೆ ಏನು ಅಂದರೆ, ನಿರಂಕುಶ ಪ್ರಭುತ್ವ ಅಲ್ಲ ಅಂತ ಹೇಳ್ತಾರೆ ಅವರು. ನಿರಂಕುಶ ಪ್ರಭುತ್ವ ಅಲ್ಲ, ಪ್ರಭುತ್ವಕ್ಕೆ ಕಟ್ಟ ವಿರೋಧಿಯಾಗಿದ್ದವರು ಅವರು. ಅವರನ್ನು ಅರಮನೆಯವರು ಕರೆದು, ರಾಜಕುಮಾರನಿಗೆ ಪಾಠ ಮಾಡು ಅಂತ ಹೇಳಿದಾಗ ಅವನಿಗೆ ಪಾಠ ಬೇಕಾದ್ರೆ ನನ್ನ ಹತ್ರ ಬರಲಿ, ನಾನು ಅರಮನೆಗೆ ಬರಲ್ಲ ಅಂತ ಹೇಳಿದಂಥ ಸಾಹಿತಿಯವರು ಆ ಕಾಲದವರು. ಹಾಗಾಗಿ ಆ ಪ್ರಭುತ್ವಕ್ಕೆ ಎದುರಾಗಿ ನಿಂತಹ ಒಬ್ಬ ವ್ಯಕ್ತಿ ಅವರು. ನಿರಂಕುಶ ಮತಿ ಅಂತ ಅಂದರೆ ಅದು ನಿರಂಕುಶ ಪ್ರಭುತ್ವ ಅಲ್ಲ, ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ. ಬಹಳ ಬಹಳ ಅರ್ಥಪೂರ್ಣವಾದಿದ್ದು. ಬುದ್ಧಿ ಸ್ವಾತಂತ್ರ್ಯಕ್ಕೆ ಸಹ ಒಂದು ಸಂಯಮ ಇರಬೇಕು ಬಹಳ ಮುಖ್ಯವಾಗಿ.
ಆ ಸಂಯಮ ಪೂರ್ಣವಾದಂತಹ ಬುದ್ಧಿ ಸ್ವಾತಂತ್ರ್ಯವೇ ನಿರಂಕುಶಮತಿ ಅಂತಾರೆ. ಜಾತಿ ವಿಷಯ ಬಂದಾಗ ಕುವೆಂಪು ಅವರನ್ನು ಬ್ರಾಹ್ಮಣ ದ್ವೇಷಿ, ಬ್ರಾಹ್ಮಣರ ವಿರೋಧಿ ಅಂತ ಕರೆಯೋ ಒಂದು ಸಂಪ್ರದಾಯ ಇದೆ, ಪರಂಪರೆ ಎನ್ನಲ್ಲ. ಯಾಕೆಂದರೆ ನನ್ನ ದೃಷ್ಟಿಯಲ್ಲಿ ಪರಂಪರೆ ಬೇರೆ, ಸಂಪ್ರದಾಯವೇ ಬೇರೆ. ಜಡವಾದದ್ದೆಲ್ಲ ಸಂಪ್ರದಾಯ, ಚಲನಶೀಲವಾದದ್ದೆಲ್ಲ ಪರಂಪರೆ. ಅದರಿಂದ ಅಂಥದ್ದೊಂದು ಸಂಪ್ರದಾಯ ಇದೆ. ಕುವೆಂಪು ಬಹಳ ಸೊಗಸಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಅವರು ಬ್ರಾಹ್ಮಣ ದ್ವೇಷಿ ಆದರೆ ನನ್ನನ್ನು ಕರೀತಾರೆ, ಆದರೆ ನಾನು ನನ್ನ ರಾಮಾಯಣ ದರ್ಶನಂನ ಅರ್ಪಿಸಿರೋದೇ ಹಾಗೆ ಬ್ರಾಹ್ಮಣರಾಗಿಯೇ ಹುಟ್ಟಿದಂಥ ನನ್ನ ಗುರುಗಳಾದ TS ವೆಂಕಣ್ಣಯ್ಯನವರಿಗೆ. ನಾನು ಯಾರ ಅನುಯಾಯಿ? ಬ್ರಾಹ್ಮಣರಾಗಿದ್ದ ರಾಮಕೃಷ್ಣ ಪರಮಹಂಸರ ಅನುಯಾಯಿ. BM ಶ್ರೀಕಂಠಯ್ಯನವರಿಗೆ, AR ಕೃಷ್ಣ ಶಾಸ್ತ್ರಿಗಳಿಗೆ ಗುರುಗಳ ಸ್ಥಾನಮಾನವನ್ನು ಕೊಟ್ಟು ನಾನು ಋಣಿಯಾಗಿದ್ದೇನೆ. ಹಾಗಾದರೆ ನೀವು ಬ್ರಾಹ್ಮಣರ ಟೀಕೆ ಮಾಡ್ತೀರಲ್ಲ ಅಂದರೆ ಅವ್ರು ಹೇಳ್ತಾರೆ, ಪುರೋಹಿತ ಶಾಹಿಯನ್ನು ಕುರಿತು ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿಷಯ ಬಂದಾಗ ಬ್ರಾಹ್ಮಣ ವರ್ಗವನ್ನು ನಾನು ನಿದರ್ಶನವಾಗಿ ಕೊಡ್ತಕ್ಕಂಥದ್ದು ಸರಿಯಾದ್ದು ಮತ್ತು ಸರಿಯಾದ ನಿದರ್ಶನ ಅದು. ಆದರೆ ಪುರೋಹಿತಶಾಹಿ ಕೇವಲ ಒಂದು ಧರ್ಮದಲ್ಲಿದೆಯಾ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಲೇಖನಗಳನ್ನು ಇಲ್ಲಿ ಹಾಕಿದ್ದೇವೆ. ಪುರೋಹಿತಶಾಹಿ ಎಂದಾಗ ಹಿಂದೂ ಧರ್ಮಕ್ಕೂ ಅನ್ವಯಿಸುತ್ತೆ, ಮುಸ್ಲಿಮರಿಗೂ ಅನ್ವಯಿಸುತ್ತೆ, ಕ್ರಿಶ್ಚಿಯನ್ರಿಗೂ ಅನ್ವಯಿಸುತ್ತೆ. ಈ ಆಲೋಚನಾ ವಿಧಾನ ಇದೆಯಲ್ಲ, ಇದು ನನಗನ್ಸಿದ ಮಟ್ಟಿಗೆ ಇವತ್ತಿನ ಸಂದರ್ಭದಲ್ಲಿ ಜನಗಳ ಮನಸ್ಸನ್ನು ತಲುಪುವ ಸಾಧ್ಯತೆಯನ್ನು ಬಹಳ ಶಕ್ತಿತ್ವವಾಗಿ ಇಟ್ಕೊಂಡಿರುವಂಥ ಆಲೋಚನೆ ಇದೆ. ಇವತ್ತು ಬಹಳ ಸಂತೋಷದಿಂದ ಕುವೆಂಪು ವಿಚಾರ ಕ್ರಾಂತಿ ಅಂತಕ್ಕಂಥ ಪುಸ್ತಕವನ್ನು ಜನಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿಕ್ಕೆ ಇದರ ಉದ್ದೇಶ ಈಗಾಗಲೇ ಬರಗೂರು ರಾಮಚಂದ್ರಪ್ಪ ಅವರು ಪ್ರಸ್ತಾಪ ಮಾಡಿದಂತೆ, ಜನಾರ್ಪಣೆ ಅಂತಂದರೆ ಜನರಿಗೆ ತಲುಪಬೇಕು. ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅದು ಅಂತಂದ್ರೆ, ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಘ ಬರೆಯುವ. ಇದು 850 ವರ್ಷಗಳ ಹಿಂದೆ ಆಡಿರ್ತಕ್ಕಂಥ ಮಾತು. ಆದರೆ ಇನ್ನೂ ಇವ ನಮ್ಮವ ಅಂತಕ್ಕಂಥದ್ದು ಬಂದಿಲ್ಲ. ಬಹಳ ಜನ ವಿದ್ಯಾವಂತರು ಕೂಡ, ಡಾಕ್ಟ್ರು ಓದಿರೋರು, ಇಂಜಿನಿಯರಿಂಗ್ ಓದಿರೋರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವ್ರು ಇದನ್ನು ಹೇಳ್ಬಿಟ್ಟು ಆಮೇಲೆ ಜಾತಿ ಮಾಡ್ತಾರೆ. ನಾನು ಯಾವಾಗಲೂ ಒಂದು ನನ್ನ ಅನುಭವನ ಹೇಳ್ತಾ ಇರ್ತೀನಿ. ಏನಪ್ಪ ಅದು ಅಂತಂದರೆ, ನಾನು BSc ಓದುವಾಗ ನಮ್ಮ ಅಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಗಳಿಗೆ ನೀರು ಕುಡಿಸೋ ಕೆಲಸ ಕೊಟ್ಬಿಟ್ಟಿದ್ದರು. ದನ ಕರುಗಳಿಗೆ ನೀರು ಕುಡಿಸಬೇಕು. ಆಗ ನಮ್ಮ ಮನೆ ಪಕ್ಕದಲ್ಲಿದ್ದಂಥ ಬಾವಿಗೆ ನೀರು ಸೇರ್ಲಿಕ್ಕೆ ಹೋಯ್ತಿದ್ದೆ ನಾನು. ಆ ನೀರಿನಲ್ಲಿ ಎಲ್ಲ ಕಸ ಎಲ್ಲ ಸೇರ್ಕೊಂಡಿರೋದು, ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಟಿಕೊಂಡು ಅವರು ಕಸ ಎಲ್ಲ ಸೇರ್ಕೊಂಡಿರೋದು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಅವೆಲ್ಲ ಕಸ ಎಲ್ಲ ದೂರ ಹೋದ್ಮೇಲೆ ನೀರು ತಗೊಳ್ಳುವೆ. ಆ ನೀರು ತಗೊಬಂದು ದನ ಕರುಗಳಿಗೆ ಕುಡಿಸ್ತಿದ್ದೆ. ಆಮೇಲೆ ಮತ್ತೆ ಬಾವಿಗೆ ಹೋದಾಗ ಮತ್ತೆ ಸೇರ್ಕೊಂಡಿರೋದು ಅದು, ಆ ಕಸ ಎಲ್ಲ ಮತ್ತೆ ಸೇರ್ಕೊಬಿಟ್ಟು. ಹಾಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇಂಥ ಕುವೆಂಪು ಅಂತವರು ಹೇಳಿದಾಗ ಸ್ವಲ್ಪ ಚಿದರ್ತದೆ, ಮತ್ತೆ ಇದು ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು. ಈ ದೋಷಗಳನ್ನು ಸರಿಮಾಡಿಸದೆ ಹೋದ್ರೆ ಅದಕ್ಕೆ
ಕುವೆಂಪು ಅವರ ವಿಚಾರಧಾರೆ ಇದೆಯಲ್ಲ ಇವತ್ತಿಗೂ ಪ್ರಸ್ತುತ. ಈ ಜಾತಿ ವ್ಯವಸ್ಥೆಯಲ್ಲಿ ಮತ್ತು ಮತ ವ್ಯವಸ್ಥೆಯಲ್ಲಿ ಮತ್ತು ವೈಚಾರಿಕತೆ ಇರ್ತಕ್ಕಂಥ ಮೂಢನಂಬಿಕೆಗಳಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲಿವರೆಗೆ ಈ ಸಮಾಜದಲ್ಲಿ ಇರ್ತದೆ ಅಲ್ಲಿವರೆಗೆ ಕುವೆಂಪು ವಿಚಾರಧಾರೆಗಳು ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಇವತ್ತು ಪ್ರಸ್ತುತ, ಮುಂದೆನೂ ಪ್ರಸ್ತುತ, ಆಮೇಲೂ ಪ್ರಸ್ತುತ. ಸುಲಭವಾಗಿ ಜಾತಿ ವ್ಯವಸ್ಥೆ ಹೋಗ್ತದೆ ಅಂತ ನನಗಂತೂ ಅನ್ಸೋದು. ನೋಡಿದೆ, ಭಾಳ ಚೆನ್ನಾಗಿದೆ. 1972 ಆಗಸ್ಟ್ 15ನೇ ತಾರೀಕು ಕುವೆಂಪು ಅವರು ಒಂದು ಸಂದೇಶ ಕಳಿಸ್ತಾರೆ. ಅದ್ರಲ್ಲಿ ಏನಂತ ಹೇಳ್ತಾರೆ ಅಂದರೆ ಸಂದೇಶದಲ್ಲಿ, ಭಾರತ ತನ್ನ ಸ್ವಾತಂತ್ರ್ಯದ ರಜತೋತ್ಸವವನ್ನು ನಡೆಸುತ್ತಿರುವ ಈ ಸಮಯದಲ್ಲಿ ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ, ಜಾತಿ ಮತಗಳ ಭೇದ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ತೊಡೆದು ಹಾಕಿದ್ದೇವೆ, ಉಳ್ಳವರ ಇಲ್ಲದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ, ಸಾಮಾನ್ಯರಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗಲು ಏನೇನು ಕ್ರಮ ಕೈಗೊಂಡಿದ್ದೇವೆ, ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ ಎಂಬ ವಿಚಾರವಾಗಿ ಸಿಂಹಾವಲೋಕನ ಮಾಡುವುದರ ಜೊತೆಗೆ ಅನಕ್ಷರತೆಯನ್ನು ಎಷ್ಟರ ಮಟ್ಟಿಗೆ ನಿವಾರಿಸಿದ್ದೇವೆ, ಅಕ್ಷರಸ್ಥರನ್ನಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪ ಅದು ಅಂತಂದರೆ, ಮಸೀದಿಗಳು, ಚರ್ಚ್ಗಳು ಇವೆಲ್ಲ ಬಿಟ್ಟು ಹೊರಗಡೆ ಬನ್ನಿ, ಹೊರ ಬನ್ನಿ, ಬಡತನವನ್ನ ಬೇರು ಸಹಿತ ಕಿತ್ತಾಕಿ. ಹಂಚಿದರತ್ನವರು ಈ ಪುಸ್ತಕ ಮಾಡಿರ್ತಕ್ಕಂಥದ್ದು. ನೀವು ಸಂಪಾದನೆ ಮಾಡಿದ್ದೀರಿ, ಸಂಪಾದಕತ್ವ ಮಾಡಿದ್ದೀರಿ. ಅದರಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜನಪ್ರಕಾಶನ ಸಂಸ್ಥೆಯವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.